ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ MK ಕ್ರಿಯೇಷನ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ 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 ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅನೇಕ ಸಾಯಿ ಭಕ್ತರ ಮನಸ್ಸಿನಲ್ಲಿ ಇರುವ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಶ್ರೀ ಸಾಯಿ ಬಾಬಾ ವ್ರತ ಪುಸ್ತಕವನ್ನು 5 ಅಥವಾ 21 ಜನರಿಗೆ ದಾನ ಮಾಡಿದರೆ ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಹಾಗೂ ಜೀವನದ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ನಿಜವೇ? ಈ ವಿಷಯದ ಹಿಂದೆ ಇರುವ ಭಕ್ತಿ, ನಂಬಿಕೆ ಮತ್ತು ಸಾಯಿಬಾಬಾರ ನಿಜವಾದ ಸಂದೇಶ ಏನು ಎಂಬುದನ್ನು ತಿಳಿಯೋಣ. ಶಿರಡಿ ಸಾಯಿಬಾಬರು ಯಾವಾಗಲೂ ಭಕ್ತರಿಗೆ 2 ಪ್ರಮುಖ ಮಂತ್ರಗಳನ್ನು ನೀಡಿದ್ದರು. ಶ್ರದ್ಧಾ ಮತ್ತು ಸಬೂರಿ, ಅಂದರೆ ನಂಬಿಕೆ ಮತ್ತು ತಾಳ್ಮೆ. ಸಾಯಿಬಾಬಾರ ಜೀವನ ಚರಿತ್ರೆಯನ್ನು ಓದಿದಾಗ ಎಲ್ಲಿಯೂ ಅವರು ಈ ಪುಸ್ತಕವನ್ನು ಇಷ್ಟು ಜನರಿಗೆ ಕೊಡಿ, ಆಗ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಿರುವುದು ಕಂಡುಬರುವುದಿಲ್ಲ. ಆದರೆ ವರ್ಷಗಳ ಕಾಲ ಅನೇಕ ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವರು ಹೇಳುತ್ತಾರೆ, ನಾನು ಸಾಯಿ ವ್ರತ ಮಾಡಿದೆ, ಪುಸ್ತಕ ದಾನ ಮಾಡಿದೆ, ನಂತರ ನನ್ನ ಕೆಲಸ ಆಯಿತು. ಮತ್ತೊಬ್ಬರು ಹೇಳುತ್ತಾರೆ, ಆರ್ಥಿಕ ಸಂಕಷ್ಟದಿಂದ ಹೊರಬಂದೆ. ಇನ್ನೊಬ್ಬರು ಹೇಳುತ್ತಾರೆ, ಮನೆಯಲ್ಲಿ ಶಾಂತಿ ನೆಲೆಸಿತು. ಈ ರೀತಿಯ ಅನುಭವಗಳು ಭಕ್ತರಲ್ಲಿ ಒಂದು ಗಾಢವಾದ ನಂಬಿಕೆಯನ್ನು ಬೆಳೆಸಿವೆ. ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಪುಸ್ತಕದಲ್ಲಿಲ್ಲ. ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ನಮ್ಮ ಭಕ್ತಿ, ಪ್ರಾರ್ಥನೆ, ಸಕಾರಾತ್ಮಕ ಚಿಂತನೆ ಮತ್ತು ದೇವರ ಕೃಪೆಯಲ್ಲಿದೆ. ಪುಸ್ತಕ ದಾನ ಮಾಡುವುದು ಒಂದು ಉತ್ತಮ ಸೇವೆಯ ಕಾರ್ಯ, ಏಕೆಂದರೆ ಆ ಪುಸ್ತಕ ಮತ್ತೊಬ್ಬರ ಕೈಗೆ ತಲುಪುತ್ತದೆ. ಅವರು ಸಾಯಿಬಾಬರ ಬಗ್ಗೆ ತಿಳಿದುಕೊಳ್ಳುತ್ತಾರೆ, ಅವರಲ್ಲಿ ಭಕ್ತಿ ಬೆಳೆಯುತ್ತದೆ, ಅವರಿಗೆ ಧೈರ್ಯ ಸಿಗುತ್ತದೆ, ಅವರಿಗೆ ಮನಃಶಾಂತಿ ಸಿಗುತ್ತದೆ. ಹೀಗಾಗಿ ಪುಸ್ತಕ ದಾನ ಮಾಡುವುದರಿಂದ ಒಳ್ಳೆಯ ಕಾರ್ಯ ನಡೆಯುತ್ತದೆ. ಇನ್ನೊಂದು ವಿಷಯ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದಾನಕ್ಕೆ ಬಹಳ ಮಹತ್ವವಿದೆ. ಅನ್ನದಾನ, ವಿದ್ಯಾದಾನ, ಧರ್ಮ ಗ್ರಂಥ ದಾನ, ವಸ್ತ್ರದಾನ ಇವುಗಳೆಲ್ಲ ಪುಣ್ಯದ ಕಾರ್ಯಗಳೆಂದು ಪರಿಗಣಿಸಲಾಗಿದೆ. ಹಾಗೆಯೇ ಸಾಯಿ ವ್ರತ ಪುಸ್ತಕವನ್ನು ದಾನ ಮಾಡುವುದು ಒಂದು ಧಾರ್ಮಿಕ ಸೇವೆಯಾಗಿದೆ. ಆದರೆ ಅದನ್ನು ವ್ಯವಹಾರದ ರೀತಿಯಲ್ಲಿ ನೋಡುವುದು ಸರಿಯಲ್ಲ. ನಾನು 21 ಪುಸ್ತಕ ಕೊಟ್ಟಿದ್ದೇನೆ, ಆದ್ದರಿಂದ ನನ್ನ ಎಲ್ಲಾ ಸಮಸ್ಯೆಗಳನ್ನು ದೇವರು ಪರಿಹರಿಸಬೇಕು ಎಂಬ ಮನೋಭಾವ ಭಕ್ತಿಯ ನಿಜವಾದ ಅರ್ಥವಲ್ಲ. ನಿಜವಾದ ಭಕ್ತಿ ಎಂದರೆ ನಾನು ನನ್ನ ಕರ್ತವ್ಯ ಮಾಡುತ್ತೇನೆ, ಉಳಿದುದನ್ನು ಸಾಯಿಬಾಬರಿಗೆ ಬಿಡುತ್ತೇನೆ ಎಂಬ ಸಮರ್ಪಣಾ ಭಾವ. ಸ್ನೇಹಿತರೆ, ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಬರಬಹುದು, ಆರೋಗ್ಯ ಸಮಸ್ಯೆಗಳು ಬರಬಹುದು, ಕುಟುಂಬದ ಕಷ್ಟಗಳು ಬರಬಹುದು. ಇವೆಲ್ಲವನ್ನು ಎದುರಿಸಲು ಭಕ್ತಿ ನಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಪ್ರಾರ್ಥನೆ ಮನಸ್ಸಿಗೆ ಶಕ್ತಿಯನ್ನು ನೀಡುತ್ತದೆ. ಸಾಯಿಬಾಬರ ನಾಮಸ್ಮರಣೆ ನಮಗೆ ಧೈರ್ಯವನ್ನು ನೀಡುತ್ತದೆ. ಈ ಕಾರಣದಿಂದ ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತಾರೆ. ಹಾಗಾದರೆ 5 ಜನರಿಗೆ ಅಥವಾ 21 ಜನರಿಗೆ ಪುಸ್ತಕ ದಾನ ಮಾಡಬಹುದೇ? ಖಂಡಿತವಾಗಿಯೂ ಮಾಡಬಹುದು. ಅದು ಒಳ್ಳೆಯ ಕಾರ್ಯ. ಆದರೆ ಅದನ್ನು ಮೂಢನಂಬಿಕೆಯಿಂದ ಅಲ್ಲ, ಭಕ್ತಿಯಿಂದ ಮತ್ತು ಸೇವಾ ಭಾವದಿಂದ ಮಾಡಬೇಕು. ನೀವು ದಾನ ಮಾಡುವಾಗ ಹೀಗೆ ಪ್ರಾರ್ಥಿಸಿ, ಹೇ ಸಾಯಿನಾಥ, ಈ ಪುಸ್ತಕದ ಮೂಲಕ ಇನ್ನಷ್ಟು ಜನರಲ್ಲಿ ಭಕ್ತಿ ಬೆಳೆಯಲಿ, ಎಲ್ಲರ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಲಿ. ಇಂತಹ ಪ್ರಾರ್ಥನೆ ದೇವರಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ. ಸ್ನೇಹಿತರೆ, ಕೊನೆಗೆ ಒಂದು ಮಾತು, ಸಾಯಿಬಾಬರು ನಮಗೆ ಕಲಿಸಿದ್ದು ಶ್ರದ್ಧಾ ಇಡಿ, ಸಬೂರಿ ಇಡಿ, ದೇವರ ಮೇಲೆ ನಂಬಿಕೆ ಇಡಿ. ಪುಸ್ತಕ ದಾನ ಮಾಡುವುದು ಒಳ್ಳೆಯದು, ವ್ರತ ಮಾಡುವುದು ಒಳ್ಳೆಯದು, ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಆದರೆ ಜೊತೆಗೆ ಪರಿಶ್ರಮ, ಸತ್ಯ, ನಿಷ್ಠೆ ಮತ್ತು ಒಳ್ಳೆಯ ಜೀವನವು ಅಗತ್ಯ. ಆಗಾಗಲೇ ದೇವರ ಕೃಪೆ ಸಂಪೂರ್ಣವಾಗಿ ಫಲಿಸುತ್ತದೆ. ಓಂ ಸಾಯಿರಾಮ್. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ MK ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬರ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಓಂ ಸಾಯಿರಾಮ್. ಇನ್ನಷ್ಟು ಹೆಚ್ಚಿನ
ಆಸಕ್ತಿಕರದಾಯಕವಾದ ಮಾಹಿತಿಗಾಗಿ MK ಕ್ರಿಯೇಷನ್ ವ್ಲಾಗ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.